ನಮ್ಮ ಮುಂಡೂರು ಗ್ರಾಮದಲ್ಲಿ ಮುಂಡೂರು ಗ್ರಾಮದ ಗ್ರಾಮ ಪಂಚಾಯತಿಯಲ್ಲಿ ರಸ್ತೆ ಅಭಿವೃದ್ಧಿಯ ವಿಚಾರಕ್ಕೆ 20 ಲಕ್ಷ ಅನುದಾನವನ್ನು ಹಾಕಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ನಮ್ಮ ಮುಂಡೂರು ಗ್ರಾಮದಿಂದ ಏನು ನಮ್ಮ ಕುಲಮೇಶ್ವರು ಅಲ್ಲಿಂದ ಬೆಟ್ಟಳ್ಳಿ ಮಾರ್ಗವಾಗಿ ಹೋಗುವಂತ ರಸ್ತೆಗೆ ಸುಮಾರು 5 ಕೋಟಿ ಅನುದಾನದಲ್ಲಿ ಇವತ್ತು ರಸ್ತೆಯನ್ನು ಅಭಿವೃದ್ಧಿಯನ್ನ ಮಾಡುವಂತ ನಿಟ್ಟಿನಲ್ಲಿ ಗುದ್ದಲಿ ಪೂಜೆಯನ್ನ ಮಾಡಿದ್ದೇವೆ. ಇವೆರಡು ಕಾಮಗಾರಿಯ ಒಂದು ಗುದ್ದಲಿ ಪೂಜೆಯನ್ನ ಇವತ್ತು ನೆರವೇರಿಸಿ ವೇದಿಕೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಭಾಗದಲ್ಲಿ ನಮ್ಮ ಮುಂಡೂರು ಗ್ರಾಮದ ಈ ಚುನಾವಣೆ ಪೂರ್ವದಲ್ಲಿ ನಾವು ಈ ಗ್ರಾಮದಲ್ಲೇ ವಾಸ್ತವ್ಯವನ್ನ ಹೂಡಿದಂತ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯಿಂದ ನಮ್ಮನ್ನು ನೋಡಿಕೊಂಡು ಆಶೀರ್ವಾದವನ್ನು ಕೊಟ್ಟು ಇವತ್ತು ಶಾಸಕನಾಗಿ ನಿಂತು ಮಾತನಾಡುವಂತ ಒಂದು ಶಕ್ತಿಯನ್ನ ಕರುಣಿಸಿಕೊಟ್ಟಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಸಮಸ್ತ ಮುಂಡೂರು ಗ್ರಾಮದ ಸಮಸ್ತ ಮತದಾರ ಬಂಧುಗಳಿಗೆ ಇಲ್ಲಿಂದನೇ ಅವರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುವುದರ ಮೂಲಕವಾಗಿ ನಾನು ಧನ್ಯವಾದಗಳನ್ನು ಸಮರ್ಪಣೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಒಂದು ಸಂದರ್ಭದಲ್ಲಿ ಏನು ನಮ್ಮ ತಮ್ಮಣ್ಣಗೌಡರು ಹಲವಾರು ಕೆಲಸ ಕಾಮಗಾರಿಗಳು ಆಗಬೇಕಾಗಿರ್ತಕ್ಕಂಥದ್ದು ಏನು ಬೇಡಿಕೆಗಳನ್ನ ನಮ್ಮ ಮುಂದೆ ಹೇಳಿದರೆ, ನಾನು ಬಂದಂಥ ಸಂದರ್ಭದಲ್ಲೂ ಕೂಡ ನನ್ನ ತಾಯಂದಿರು ಅಕ್ಕ ತಂಗಿಯರು ಅಲ್ಲಿ ರಸ್ತೆಯಲ್ಲಿ ನಿಲ್ಲಿಸಿಕೊಂಡು ಕೇಳಿದ್ರು. ನಾಗಣ್ಣ ಅವರಿದ್ರು, ಸಂತೋಷ್ ಅವರಿದ್ರು. ಅಲ್ಲೇ ಅವ್ರ ಸಮ್ಮುಖದಲ್ಲಿ ನಮ್ಮ ಒಂದು ಈಶ್ವರನ ದೇವಸ್ಥಾನಕ್ಕೆ ಹೋಗುವಂತ ರಸ್ತೆ, ಆ ಒಂದು ರಸ್ತೆಯನ್ನು ಮಾಡಿಕೊಡ್ಬೇಕು, ಜೊತೆಗೆ ಈಶ್ವರ ದೇವಸ್ಥಾನವನ್ನ ಅಭಿವೃದ್ಧಿ ಪಡಿಸಬೇಕು ಅಂತಕ್ಕಂಥ ನಿಟ್ಟಲ್ಲಿ ಕೇಳ್ಕೊಂಡಿದ್ದೀರ. ಈ ಒಂದು ಈಶ್ವರನ ದೇವಸ್ಥಾನ ಅಭಿವೃದ್ಧಿಗೆ 5 ಲಕ್ಷ ಅನುದಾನವನ್ನ ನನ್ನ ಶಾಸಕರ ಅನುದಾನದ ಅಡಿಯಲ್ಲಿ ಈಗಾಗಲೇ ಹಾಕ್ಸಿರುವ ನಿಟ್ಟಲ್ಲಿ ಆ ಪಟ್ಟಿಗೆ ಸೇರಿಸಿ ಇನ್ನೇ ಕೆಲವೇ ದಿನಗಳಲ್ಲಿ ಅದನ್ನ ಅನುಮೋದನೆಯನ್ನು ಕೂಡ ಮಾಡಿಸ್ಕೊಡ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಒಂದು ಈಶ್ವರನ ದೇವಸ್ಥಾನಕ್ಕೆ ಹೋಗುವಂತ ರಸ್ತೆ ಬಹಳಷ್ಟು ರೀತಿಯಲ್ಲಿ ಒಂದು ರಸ್ತೆ ದುಸ್ಥಿತಿಯಲ್ಲಿ ಇರ್ತಕ್ಕಂಥದ್ದನ್ನ ಕಣ್ಣಾರೆ ನೋಡಿದ್ದೇನೆ. ಅದನ್ನು ಸರಿಪಡಿಸುವಂತ ನಿಟ್ಟಲ್ಲಿ ಕ್ರಮಗಳನ್ನು ತೆಗೆದುಕೊಳ್ತೇವೆ. ನಾವು ಈಗಾಗಲೇ ನಮ್ಮ ಮುಖಂಡಗಳಿಗೆ ಮನವಿಯನ್ನು ಮಾಡಿದ್ದೇನೆ. ಅದೊಂದು ಅಂದಾಜು ಪಟ್ಟಿಯನ್ನ ಮಾಡಿಸಿ ಆ ರಸ್ತೆಗೆ ಏನಾಗಬೇಕು, ಕಲ್ವರ್ಟ್ ಏನಾಗಬೇಕು, ನಿಮಗೆ ಇಂಜಿನಿಯರ್ ಹೇಳ್ತೀವಿ. ಆ ಇಂಜಿನಿಯರಿಗೆ ಬನ್ನಿ, ಅಲ್ಲಿ ಬೆಟ್ಟಳ್ಳಿಗೆ ಅಥವಾ ಕುಲಮೇಶ್ವರಿಗೆ ಬನ್ನಿ, ಅಲ್ಲೇ ಹೇಳ್ತೀವಿ. ಆ ಇಂಜಿನಿಯರ್ ಅವರಿಗೆ ಸೂಚನೆ ಕೊಡ್ತೀವಿ. ನಾಳೆ ನಾಡದಲ್ಲಿ ಕರ್ಕೊಂಡ್ಬಂದು ಅದನ್ನು ಎಸ್ಟಿಮೇಟ್ ಮಾಡಿ ಕೊಡಿ. ಅದಕ್ಕೆ ಬೇಕಾದಂತ ರೀತಿಯಲ್ಲಿ ಅನುದಾನವನ್ನ ಮುಂದಿನ ದಿನಗಳಲ್ಲಿ ಸೇರಿಸ್ಕೊಟ್ಟು ಆ ಒಂದು ಕಾಮಗಾರಿಯನ್ನು ಕೂಡ ಮಾಡಿಸ್ಕೊಡ್ತೇನೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದರ ಜೊತೆಯಲ್ಲಿ ಇನ್ನೂ ತಮ್ಮಣ್ಣಗೌಡರು ಹಲವಾರು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ಬೇಕು ಅಂತ ಹೇಳಿದರೆ, ಸದ್ಯಕ್ಕೆ ನಾವು ಈ 2 ಕಾಮಗಾರಿಯನ್ನ ಮಾಡಿಕೊಡ್ತೇನೆ ಅಂತಕ್ಕಂಥ ನಿಟ್ಟಲ್ಲಿ ಈ ಒಂದು ವೇದಿಕೆ ಮೂಲಕವಾಗಿ ನಿಮ್ಮೆಲ್ಲರ ಸಮಕ್ಷಮ ಹೇಳ್ತಾ ಇದ್ದೀನಿ. ಖಂಡಿತ ಅದನ್ನ ನೆರವೇರಿಸಿಕೊಡ್ತೇನೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇನ್ನುಳಿದ ಕಾಮಗಾರಿಯನ್ನ ಅನುದಾನದ ಲಭ್ಯತೆ ಮೇರೆಗೆ ಮುಂದಿನ ದಿನಗಳಲ್ಲಿ ಆ ಒಂದು ಕೆಲಸ ಕಾಮಗಾರಿಗಳನ್ನು ಕೂಡ ಕೈಗೆತ್ತಿಕೊಳ್ಳುವಂತ ನಿಟ್ಟಲ್ಲಿ ನಾನು ಮಾಡ್ತೇನೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ.